ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹಗಲೇ ಮಹಿಳೆಯ ಬಂಗಾರದ ಸರ ಅಪಹರಿಸಿದ ಕಳ್ಳರು. ಅಡ್ರೆಸ್ ಕೇಳುವ ನೆಪದಲ್ಲಿ ಬೈಕ್ ನಲ್ಲಿ ಬಂದು ಸರ ಅಪಹರಣ. ಸುತ್ತಲಿನ ಜನ ಕಕ್ಕಾಬಿಕ್ಕಿ. ವಿಷಯ ತಿಳಿಸುತ್ತಿದ್ದಂತೆ ಕೂಡಲೇ ಬಂದ ಪೊಲೀಸರು. ಶಿರಾಳಕೊಪ್ಪ ಪೇಟೆಯಲ್ಲಿ ನಡೆದ ಘಟನೆ. ಮಹಿಳೆಯರೇ ಬಂಗಾರ ಧರಿಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಪಟ್ಟಣದಲ್ಲಿ ಹಗಲೇ ಮಹಿಳೆಯ ಬಂಗಾರದ ಸರ ಅಪಹರಣ ಘಟನೆ ನಡೆದಿದೆ. ಇಬ್ಬರು ಪಲ್ಸರ್ ಬೈಕ್ ನಲ್ಲಿ ಹೆಲ್ಮೆಟ್ ಧರಿಸಿ ಬಂದ ಕಳ್ಳರು ಮಹಿಳೆಯು ಅಂಗಡಿಯಲ್ಲಿ ವ್ಯವಹರಿಸುತ್ತಿರುವ ವೇಳೆ ಅಡ್ರೆಸ್ ಕೇಳುವ ನೆಪದಲ್ಲಿ ಹತ್ತಿರ ಕರೆದು ಕುತ್ತಿಗೆಗೆ ಕೈ ಹಾಕಿ ಚಿನ್ನದ ಸರ ಅಪಹರಿಸಿ ಕ್ಷಣಾರ್ಧದಲ್ಲಿ ಬೈಕ್ ಓಡಿಸಿಕೊಂಡು ಹೋದ ಘಟನೆ ನಡೆದಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಸುತ್ತಲಿನ ಜನ ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಪೊಲೀಸರಿಗೆ ವಿಷಯ ತಿಳಿಸುತ್ತಲೇ ಕೂಡಲೇ ಬಂದ ಶಿರಾಳಕೊಪ್ಪ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಶಾಂತ್ ಕಳ್ಳರ ಹುಡುಕಾಟ ನಡೆಸಿ ಮಹಿಳೆಯರು ಬಂಗಾರ ಧರಿಸುವ ವಿಚಾರದಲ್ಲಿ ಜಾಗೃತಿಯಿಂದ ಇರಬೇಕು, ಇದು ಕಳ್ಳರ ಬಗ್ಗೆ ನಾವೇ ರೂಪಿಸಿದ ಅಣುಕು ಪ್ರದರ್ಶನವೆಂದರು. ಪೊಲೀಸರ ಈ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಶಿರಾಳಕೊಪ್ಪ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಆದರೂ ಮಹಿಳೆಯರೇ ಬಂಗಾರ ಧರಿಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಇದು ಸ್ವಾಭಿಮಾನಿ ನ್ಯೂಸ್ನ ಕಳಕಳಿ. ಸಿಕ್ಕಲ್ಲ ಫೋನ್ ಮಾಡು. ಒಂದೆಂಟಿಗೆ ಪಬ್ಲಿಕಲ್ಲಿ ಎಷ್ಟು ಪಬ್ಲಿಕಲ್ಲಿ ರೈಟ್ ನಮ್ಮ ಪೊಲೀಸ್ ನಾವು ಒಂದು ಅವೇರ್ನೆಸ್ ವಿಡಿಯೋ ಮಾಡಿರೋದು. ಈಗ ನೀವೆಲ್ಲರೂ ನೋಡ್ತಾ ಇದೀರಿ, ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳು ಆರಾಮ ಇದೆ. ಇದು ನಮ್ಮ ಲೇಡಿ ಪೊಲೀಸ್. ಹೆಣ್ಮಕ್ಳು ಬಂಗಾರ ಸರನ ಹಾಕೊಂಡು ಸಂತೆಗೆಲ್ಲ ಬರ್ತಾರೆ. ಸಂತೆಗೆ ಬಂಗಾರ ಸರ ಹಾಕೊಂಡು ಬರೋದು ಅವಶ್ಯಕತೆ ಇರಲ್ಲ. ಸಂತೆ ಬರೋದು ನಾವು ಸಂತೆ ತರಕಾರಿ ಕೂಡ ಸುಮ್ಮನೆ ತೋರ್ಗಾಣಿಗೆ ಮೇಲ್ಗಡೆ ಕಾಣಂಗೆ ಹಾಕೊಂಡು ಬರ್ಬಾರ್ದು. ಎರಡನೇದಾಗಿ ನೀವು ನಿಮ್ಮ ಮನೆ ಹೋಗಿ ನಿಮ್ಮ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಹೆಂಡತಿ ಇರ್ತಾರೆ, ಇವೆಲ್ಲ ಹೇಳಬೇಕು. ಅನಾವಶ್ಯಕವಾಗಿ ಬಂಗಾರ ಸರನ ಹಾಕೊಂಡು ರಸ್ತೆ ಹೋಗುವಂತ ಅವಶ್ಯಕತೆ ಇಲ್ಲ. ಒಂದು ಹಾಕೊಂಡು ಹೋಗೋದು ಅದ್ರ ಮೇಲೆ ಒಂದು ವೇಲ್ ಹಾಕೊಳ್ಬೇಕು, ಅರ್ಥ ಆಯ್ತಾ? ಇಲ್ಲ ಬೆಲೆ ಬಾಳೋ ಬಂಗಾರ ತುಂಬಾ ನೆಕ್ಲೆಸ್ಗಳನ್ನೆಲ್ಲ ಯಾಕೆ ಅವಶ್ಯಕತೆ ಏನಿದೆ, ಮನೇಲೆ ಇಟ್ಟು ಬರಬೇಕು. ಅಕಸ್ಮಾತ್ ತಾಳಿ ಸರ ಅಂತ ಹಾಕೊಂಡು ಬರೋದು ಅನಿವಾರ್ಯ, ಹಾಕೊಂಡೆ ಬರ್ತಾರೆ. ಆ ಟೈಮ್ ಒಂದು ವೇಲ್ ಹಾಕೊಳ್ಳೋದು ಅಥವಾ ಒಂದು ಶಟ್ರ್ ಹಾಕೊಳ್ಳೋದು, ಏನಾರ ಒಂದು ಹಾಕೊಂಡು ಸೇಫ್ಟಿ ಆಗಿ ಬರಬೇಕು, ಅರ್ಥ ಆಯ್ತಾ? ಈ ತರ ಏನಾದ್ರು ಅನುಮಾನಾಸ್ಪದವಾಗಿ ಯಾರು ಬೈಕಲ್ಲಿ ಓಡಾಡ್ತಾ ಇದ್ದಾರೆ, ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ ಅಥವಾ ಡಿಫ್ರೆಂಟ್ ಆಗಿದ್ದಾರೆ, ನಮ್ಗೆ ಊರಲ್ಲ ಅಂತ ಗಮನಕ್ಕೆ ಏನಾದ್ರು ನಿಮಗೆ ಬಂತು ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು. ಇನ್ನೂ ಹೆಚ್ಚು ಅಂದ್ರೆ 112 ನಮ್ಮ ಪೊಲೀಸ್ ಸಹಾಯವಾಣಿ ಇದೆಯಲ್ಲ, ಈ ತರ ಏನಾದ್ರು ಆಯ್ತು ನೀವು ಯಾರು 112 ಫೋನ್ ಮಾಡಿದ್ರೆ ಈಗ ಯಾರು ಮಾಡಿಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು, ಈ ತರ ಏನೇ ಇದೆ ಅಂತಲ್ಲ, ಮನೆ ಕಳ್ತನ ಏನೋ ಒಂದು ಆಯ್ತು, ಏನೋ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಯ್ತು ಅಂದ್ರೆ 112ಗೆ ಫೋನ್ ಮಾಡಿ ನಮ್ಮ ಕರ್ಕೋಬೇಕು. ಆಮೇಲೆ ಆದಷ್ಟು ನಿಮ್ಮ ಸಿಸಿಟಿವಿಗಳನ್ನು ಹಾಕಬೇಕು.
ಈಗ ನೋಡಿ, ಈಗ ಚೈನ್ ಸ್ನ್ಯಾಚಿಂಗ್ ಆಗಿದೆ, ಒಂದು ಯಾವುದೋ ಒಂದು CCTV ಫೋಟೇಜ್ ನಾವು ನೋಡ್ಬೋದು. ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕು, ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಅವರೆಲ್ಲರಿಗೂ ಅನವಶ್ಯಕವಾಗಿ ಬಂಗಾರನ ಹಾಕಿಕೊಂಡು ರಸ್ತೆಯಲ್ಲಿ ಅಥವಾ ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ, ಅಥವಾ ಬಂಗಾರ ಚೈನ್ ಹಾಕೊಂಡು ವಾಕಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಹೋಗ್ಬೇಕಾದ್ರೆ ಒಂದು ವೇಲು ಅಥವಾ ಶೆಟ್ರ ಹಾಕಿಕೊಂಡು ಹೋಗ್ಬೇಕು. ಒಬ್ಬರೇ ಹೋಗ್ಬಾರ್ದು, 2-3-4 ಜನ ಹೋಗ್ಬೇಕು. ಅರ್ಥ ಆಯ್ತಾ? ಇದನ್ನ ಒಂದು ಅವೇರ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿ ವಿಡಿಯೋ ಮಾಡಿದ್ದೀವಿ. ಇದನ್ನ ನೆಕ್ಸ್ಟ್ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ನೀವೆಲ್ಲ ನೋಡಿ ಆಮೇಲೆ ಎಲ್ಲರಿಗೂ ಕಳಿಸ್ಕೊಡಿ, ಒಂದು ಅವೇರ್ನೆಸ್ ಆಗಲಿ. ಅರ್ಥ ಆಯ್ತಾ? ಹೆಂಗೆ ಈ ಕಾರ್ಯಕ್ರಮ ಬಗ್ಗೆ